ಎಚ್.ಕೆ. ಪಾಟೀಲ್. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಬಹಳಷ್ಟು ಚರ್ಚೆ ನಡೆದಿದೆ. ಮಾನ್ಯ ಮಾಧುಸ್ವಾಮಿ ಅವರಿಲ್ಲ, ಮಾನ್ಯ ಈಶ್ವರಪ್ಪನವರು ಇದ್ದಾರೆ. ಈ ವಿಷಯವನ್ನು ಲಘುವಾಗಿ ಪರಿಗಣಿಸಬೇಕು ಅನ್ನುವ ಆ ಭಾವನೆ ಬರುವ ರೀತಿಯ ಅವರ ಮಾತುಗಳಿಗೆ ಬಹುಶಃ ಸದನದಲ್ಲಿರ್ತಕ್ಕಂಥ ನಾವು ಯಾರೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಪ್ರಶ್ನೆ ಮಾಧುಸ್ವಾಮಿ ಹೇಳಿದ್ದು ಸಬ್ಜೆಕ್ಟ್ ಡೈವರ್ಟ್ ಮಾಡಬೇಡಿ. ಹೇಳಿಲ್ಲ ಸರ್, ಮಾಧುಸ್ವಾಮಿ ಹೇಳಿದ್ದು ಸರ್, ಕನಸು ನೋಡಿ. ಮಾಧುಸ್ವಾಮಿ ಹೇಳಿದ್ದು. ಅಧ್ಯಕ್ಷರೇ, ಇವತ್ತು ನಾವು ಕ್ಲೈಮ್ಯಾಕ್ಸಿಗೆ ಮುಟ್ಟಿದ್ದೇವೆ ಅಷ್ಟೇ. ಏನದು ನಿನ್ನೆ ಆಗಿಬಿಡ್ತು ಘಟನೆ, ಇವತ್ತು ಬಂದ್ಬಿಡ್ತು ಅಲ್ಲ. ಕಳೆದ 3 ತಿಂಗಳಿಂದ ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ರಾಜಕೀಯ ಬೆಳವಣಿಗೆ, ನಮ್ಮ ಶಾಸಕರುಗಳ ನಡವಳಿಕೆ, ಇವೆಲ್ಲ ಒಂದು ರೀತಿ ಸಾರ್ವಜನಿಕರಲ್ಲಿ ಈ ಸದನದ ಸದಸ್ಯರ ಗೌರವಕ್ಕೆ ಧಕ್ಕೆ ಬರೋ ಹಾಗೆ ನಡ್ಕೊಂಡಿರೋದನ್ನು ಎಲ್ಲ ನಾವು ಆತ್ಮಾವಲೋಕನೆ ಮಾಡಿಕೊಂಡಾಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನೀವು ಇವತ್ತು ಏನು ಇಷ್ಟು ಮನಸ್ಸಿಗೆ ನೋವು ಮಾಡ್ಕೊಂಡು ಬಿಟ್ಟಿದ್ದೀರಿ, ಈ ನೋವು ಕೆಲವು ದಿವಸಗಳ ಹಿಂದೆ ಸಿಟ್ಟಾಗಿ ಪರಿವರ್ತನೆ ಆಗಿತ್ತು ಅಂದರೆ ಸ್ವಲ್ಪ ಈ ಕೆಟ್ಟ ರಾಜಕೀಯ ಕಡಿಮೆ ಆಗೋದಕ್ಕೆ ಸಾಧ್ಯ ಇತ್ತು, ಆಗಲಿಲ್ಲ. ಈಗ ಪ್ರಶ್ನೆ, ಅವ್ರು ಯಾರ್ಯಾರು ಇಂಥದ್ರಲ್ಲಿ ತೊಡಕೊಂಡಿದ್ರು ಅವ್ರ ಪಾಪದ ಕೂಡ ತುಂಬಿತು ಅಂತ ಹೇಳನ ನಿಮ್ಮಂಥವ್ರ ಹೆಸರು ಅದರೊಳಗೆ ಡ್ರ್ಯಾಗಿನ್ ಮಾಡಿಬಿಟ್ರು. ಭಾಳ ದುರ್ದೈವ. ತಮ್ಮಂಥ ವ್ಯಕ್ತಿತ್ವದವ್ರನ್ನ ಇಂಥ ಕೆಟ್ಟ ಕೆಲಸಗಳೊಳಗೆ ತಮ್ಮ ಹೆಸರುಗಳನ್ನು ಎಳೆಯೋದು ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಒಂದು ರೀತಿ ಕಲಂಕ ಅಂತ ಹೇಳಿ ನಾನು ಭಾವಿಸ್ಕೋತೀನಿ. ಆದರೆ ತಾವು ಈ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತು, ವೈಯಕ್ತಿಕವಾಗಿ ನಾವು ನಿಮ್ಮನ್ನು ಬಲ್ವಿ, ಭಾವಾತ್ಮಕ ವ್ಯಕ್ತಿಗಳು, ಯು ಆರ್ ಎಮೋಷನಲ್ ಪರ್ಸನಾಲಿಟಿ. ಆ ಭಾವಾತ್ಮಕವಾಗಿರ್ತಕ್ಕಂಥ ಆ ಒಂದು ಹಿನ್ನೆಲೆಯೊಳಗೆ ಆ ಭಾವನೆಗಳಿಗೆ ನೀವು ಸ್ಪಂದಿಸ್ತಾ ಹೋಗಿ ಯಾವುದೇ ಸಹಿತ ದ್ಯಾಟ್ ವಿಲ್ ಬಿ ರಾಂಗ್ ಡಿಸಿಷನ್ ಆಫ್ ಯುವರ್ ಲೈಫ್. ನೀವು ಇಲ್ಲಿ ಈ ಸಂದರ್ಭದಲ್ಲಿ ಯಾವುದರ ಮೂಲಕ ನೀವು ಮಾರ್ಗದರ್ಶನ ಪಡಿಬೇಕು ಅಂದರೆ ನಿಮ್ಮ ಕರ್ತವ್ಯ ಪ್ರಜ್ಞೆ ಮುಖಾಂತರ. ಯು ಹ್ಯಾವ್ ಎ ಡ್ಯೂಟಿ ಟು ಸೇಫ್ ಗಾರ್ಡ್ ದಿ ಡೆಮೋಕ್ರಸಿ, duty to protect the honor and dignity of this house and every member of the house. ಈ ನಿಮ್ಮ ಕರ್ತವ್ಯ ಪ್ರಜ್ಞೆ ನಿಮಗೆ ಮಾರ್ಗದರ್ಶನ ಮಾಡಬೇಕೇ ಹೊರತು ನೀವು ಭಾವನೆಗಳನ್ನು ನೀವು ಬೆನ್ನತ್ತಿ ಹೋಗಿ ಯಾವುದಾದ್ರೂ ಒಂದು ನಿರ್ಣಯವನ್ನು ತೆಗೆದುಕೊಂಡ್ರೆ ನೀವು ಕರ್ತವ್ಯ ಚ್ಯುತಿ ಮಾಡಿದಾಗುತ್ತೆ. ನೀವು ಈಗ ನಾವೇನೆಲ್ಲರಿಗೂ ವಿಶ್ವಾಸ ಇಟ್ಟು, ವಿರೋಧ ಪಕ್ಷದವರು ನಾವು ಎಲ್ಲರೂ ವಿಶ್ವಾಸ ಇಟ್ಟು ನಾವು ನಿಮ್ಮನ್ನು ಆ ಎತ್ತರ ಸ್ಥಾನದಲ್ಲಿ ಕೂಡಿಸಿದ್ದೇವೆ. ಆ ಕೂಡಿಸಿರ್ತಕ್ಕಂಥ ನಮ್ಮ ಭಾವನೆಗಳಿಗೆ ಘಾಸಿ ಆಗ್ತದೆ. ಆದ್ದರಿಂದ ಆ ಕರ್ತವ್ಯ ಪ್ರಜ್ಞೆ ಹಾಗೂ ಈ ಸಂಸ್ಥೆಯ ಆನರ್ ಆ್ಯಂಡ್ ಡಿಗ್ನಿಟಿ, ಇದರ ಗೌರವ, ಘನತೆ ಹಾಗೂ ಪಾವಿತ್ರ್ಯತೆಯನ್ನು ಉಳಿಸೋದ್ರಲ್ಲಿ ತಾವು ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಮೆರಿಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಅರಿಕೆ ಮಾಡ್ಕೊಳ್ತೀನಿ. ಸದನದ ಎಲ್ಲ ಭಾಗಗಳಿಂದ ವ್ಯಕ್ತಪಡಿಸಿರ್ತಕ್ಕಂಥ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ. ಶಿವಕುಮಾರ್ ಅವರು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಸುರೇಶ್ ಅವರು ನಾನು ಬಹುದು ಅಂತಕ್ಕಂಥ ಒಂದು ಅಂದಾಜಿನ ಮೇಲೆ ಮಾತನಾಡಿದರು. ಎಚ್.ಕೆ. ಪಾಟೀಲ್ ಅಂತೂ ಎಸ್ ಟಚ್ ಮೈ ಹಾರ್ಟ್.
ಬೀಚಿ ಅವರು ತಮ್ಮ ಆತ್ಮಚರಿತ್ರೆ ಬಯೋಗ್ರಫಿ ಅಂತ ಬರೆದಿದ್ದಾರೆ. ಬಯೋಗ್ರಫಿ ಅಲ್ಲ, ಬಯೋಗ್ರಫಿ ಅಂತ ಬರೆದಿದ್ದಾರೆ. ಒಂದು ಚಾಪ್ಟರ್ ಅವ್ರು ಹೇಳ್ತಾರೆ, ಅವರು ಸಂಪೂರ್ಣ ಪಾನಮತ್ತರಾಗಿ ರಾತ್ರಿ ಒಂದು ವೇಶ್ಯ ಮನೆಗೆ ಹೋಗ್ತಾರೆ. ಅವ್ರು ಇಷ್ಟು ಅಮಲ್ನಲ್ಲಿರ್ತಾರೆ, ಅಲ್ಲಿ ಸುಖ ಅನುಭವಿಸೋದಿಲ್ಲ. ಮಾರನೇ ದಿವಸ ಬೆಳಗ್ಗೆ ಎದ್ದು ಹೆಣ್ಮಗಳಿಗೆ ಹೇಳಿ ಸ್ವಲ್ಪ ತಿಂಡಿ ತರಿಸ್ಕೊಡಮ್ಮ ಅಂತ ಹೇಳಿ ದುಡ್ಡು ಕೊಡ್ತಾರೆ. ಯಾಕೆ ಅವ್ರಿಗೆ ಒಂದಷ್ಟು 2 ಇಡ್ಲಿನ ಏನೋ ತರಿಸ್ಕೊಟ್ಟು ಉಳಿದ ಚಿಲ್ಲರೆ ಕೊಡ್ತಾರೆ. ಬೀಚಿಯವ್ರು ಹೇಳ್ತಾರೆ, ಏನಮ್ಮ ನಿಂದೇನು ಹಣ ತಗೊಂಡಿಲ್ವಲ್ಲ ಅಂದ್ರೆ, ನಾವು ಈ ವೃತ್ತಿಯಿಂದ ಬದುಕೋರು ಇರಬಹುದು, ರಾತ್ರಿ ತಾವು ನನ್ನನ್ನೇನು ಅನುಭವಿಸಿಲ್ಲ, ಹಾಗಾಗಿ ನಾನು ಹೇಗೆ ಹಣ ತಗೊಳ್ಳಿ ಅಂತ ಹೇಳ್ತಾಳೆ. ಆ ವೃತ್ತಿಯಿಂದ ಜೀವನ ಮಾಡ್ತಕ್ಕಂಥವ್ರಿಗೂ ಕೂಡ ಒಂದು ನೀತಿ ಇತ್ತು ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ನಾವು ಹೀಗಾದ್ವಲ್ಲ ಅಂತಕ್ಕಂಥ ಮಾತು. ಸುರೇಶ್ ಅವರು, ಯು ಆರ್ ವೆರಿ ರೈಟ್. ನಾನು ಹ್ಯಾಮ್ಲೆಟ್ನಲ್ಲಿದ್ದಂಗೆ ಟು ಬಿ ಆರ್ ನಾಟ್ ಟು ಬಿ ಅಂತಿದ್ದೆ. ಐ ಕುಡ್ ಹ್ಯಾವ್ ಟೇಕನ್ ಎನಿ ಡಿಸಿಷನ್. ಬಹಳ ಅನ್ಪ್ರಿಡಿಕ್ಟಬಲ್ ಸ್ಟೇಟ್ ಆಫ್ ಮೈಂಡ್ ಅಲ್ಲೇ ಇದೆ ಈ ಕ್ಷಣದವರೆಗೂ. ನಾನು ಐ ಆಮ್ ಗ್ರೇಟ್ಫುಲ್ ಟು H.K. ಪಾಟೀಲ್. He has brought me back. Yes, ನನ್ನ ವೈಯಕ್ತಿಕ ಪ್ರತಿಷ್ಠೆಗಿಂತಲೂ ನನ್ನ ಆಬ್ಲಿಗೇಷನ್, ನನ್ನ ಕರ್ತವ್ಯ ಪ್ರಜ್ಞೆ ನನ್ನನ್ನು ಬಂಧಿಸಿದೆ. ನನಗೆ ಅನ್ಸುತ್ತೆ ಅನೇಕ ಸಲ ನಾನು ತೀರ್ಮಾನಗಳು ಯಾಕೆ ಹಾಗೆ ತಗೊಂಡ್ಬಿಟ್ಟೆ ಅಂತ ತಗೊಂಡ್ಬಿಡ್ತಿದ್ದೆ. ಇವತ್ತು ಮಾತ್ರ ಸ್ವಲ್ಪ ಬುದ್ಧಿ ಕೆಲಸ ಕೊಟ್ಟಿದ್ದೇನೆ. ನಾನು ವಿಚಲಿತನಾಗಿದ್ದೇನೆ ನಿಜ. ಆ ಥರದ ನಿರ್ಣಯವನ್ನೇನು ತಗೊಳ್ತಾ ಇಲ್ಲ. ನನ್ನನ್ನು ನಾನು ವಿಮುಕ್ತಿಗೊಳಿಸ್ಕೊಳ್ಳೋದಕ್ಕೋಸ್ಕರ, ಬಂಧಮುಕ್ತರನ್ನಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಸಲಹೆ ಕೊಡ್ತಾ ಇದ್ದೇನೆ. ನಾನು ಡೈರೆಕ್ಷನ್ ಕೊಡ್ತಾ ಇದ್ದೀನಿ. ನನ್ನ ಪದ ಉಪಯೋಗಿಸೋದಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಸಲಹೆಯನ್ನೇ ಡೈರೆಕ್ಷನ್ ಆಗಿ ತೆಗೆದುಕೊಳ್ತಕ್ಕಂಥ ಹೃದಯ ವೈಶಾಲ್ಯತೆ ನಿಮಗಿದೆ ಅಂತ ನಂಬಿಕೆ ನನಗೆ. ಈಶ್ವರಪ್ಪನವರು ಪ್ರಸ್ತಾಪ ಮಾಡಿದ ವಿಚಾರವನ್ನು ಗಣನೆಗೆ ತೆಗೆದುಕೊಂಡು ನೀವು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದಕ್ಕೆ ಮಾಡಿ ಸತ್ಯ ಸಾಬೀತು ಮಾಡಿಬಿಡಿ. ಯಾರು ಹೇಳಿದ್ರು, ಯಾಕೆ ಹೇಳಿದ್ರ ಇಲ್ವಾ, ಇಂಥದ್ದು ನಡೆದೇ ಇಲ್ಲ, ಸುಮ್ಮನೆ ಸೃಷ್ಟಿ ಮಾಡಿದ್ದಾರ, ಯಾರ್ಯಾರಿಗೆ ಇದರಲ್ಲಿ ಆಸಕ್ತಿ ಇದೆ ಮಾಡಿ ಒಂದು 15 ದಿವಸದ ಒಳಗಾಗಿ ನನಗೆ ನೆಮ್ಮದಿಯನ್ನು ಕೊಡಿ. ನಾನು ನಂತರದ ದಿನಗಳಲ್ಲಿ ಈ ಸಮಾಜದಲ್ಲಿ ಬದುಕಬೇಕಲ್ಲ. ನನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ನಾನು ಇವತ್ತು ಈ ನಿರ್ಣಯವನ್ನು, ಮುಂದುವರಿತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದೇನೆ. ಅಂದರೆ ನನಗೆ ಒಂದು ಕ್ಷಣ ಕೂಡ ಕೂತ್ಕೊಳ್ಳೋ ಆಸಕ್ತಿ ಇಲ್ಲ. ಆದರೆ ನಾನು ಹಾಗೆ ಮಾಡಕ್ಕೆ ಬರೋದಿಲ್ಲ. ಎಸ್ ಶಿವಕುಮಾರ್ ಅವರು ಹೇಳಿದಂತೆ 94 ಹಾಗಾಗಿದ್ದು ನಿಜ. ನನಗೆ ಆವಾಗ 43 ವರ್ಷ ವಯಸ್ಸು. ಹೇಳಿದ್ರು ಸುರೇಶ್, ನನ್ನ ಅಂತರಂಗ ಗೊತ್ತಿದ್ದು ಮಾತಾಡ್ತಾರೆ. ದಿವಂಗತ ಸಂಗಮ ಅವರು ಲೋಕಸಭೆಯ ಸ್ಪೀಕರ್. ಆಲ್ ಇಂಡಿಯಾ ಪ್ರಿಸೈಡಿಂಗ್ ಆಫೀಸರ್ಸ್ ಕಾನ್ಫರೆನ್ಸ್ ಅಲ್ಲಿ ಮಧ್ಯೆ ಮಧ್ಯೆ ರಾಜ್ಯದ ಸ್ಪೀಕರ್ಗೆ ಒಬ್ಬರಿಗೆ ಪ್ರಿಸೈಡ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಅವ್ರು ನನ್ನನ್ನು ಬಹಳ ಪ್ರೀತಿಸ್ತಾ ಇದ್ರು. ಅವರು ನನಗೆ ತಮಾಷೆ ಅವ್ರ ಮನೆಗೆ ಕರೆದು ಊಟ ಮಾಡೋಕೆ ಹೇಳಿದರು. ವಾಟ್ ಇಸ್ ದಿಸ್, ಯು ಆರ್ 44 ಅಂಡ್ ಯು ಆರ್ ಎ ಸ್ಪೀಕರ್ ಅಂತ ಹೇಳಿದ್ರು. ನನಗೆ ಮೊದಲನೇ ಬಾರಿ ಸ್ಪೀಕರ್ ಆದಾಗ 43-44 ಪ್ರಾಯದಲ್ಲಿದ್ದೆ, ದುಡುಕಿದ್ದೇನೆ. ಅಟ್ಲೀಸ್ಟ್ ವಯಸ್ಸಾದರೂ ಆಗಿರೋದ್ರಿಂದ ನನ್ನನ್ನು ನಾನು ಸ್ವಲ್ಪ ಸುಧಾರಿಸ್ಕೊಳ್ಬೇಕಾಗಿದೆ. ಐ ಡೋಂಟ್ ನೋ ಪ್ರಬುದ್ಧತೆ ಬಂದಿದೆಯೋ ಇಲ್ಲವೋ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಎಲ್ಲ ಸದಸ್ಯರು ಅವಿಚ್ಛಿನ್ನ ವಿಶ್ವಾಸವನ್ನು ತೋರಿಸಿದ್ದೀರಿ. ನಮ್ದು ಬಹಳ ಸಾಮಾನ್ಯ ಕುಟುಂಬ. ನಾವು ಈ ಲಾಸ್ಟ್ 7-8 months ಅಲ್ಲಿ ಮನೆಯೊಳಗೆ ವಿ ಹ್ಯಾವ್ ಸಫರ್ಡ್ 2 tragedies. ಮನೇಲಿ ಸೇರ್ಕೊಂಡಾದಾಗೆಲ್ಲ ನಾವು ಎಷ್ಟು ಪ್ರಯತ್ನ ಪಟ್ಟರು ಅದೇ ಮರುಕಳಿಸ್ತಾ ಇರುತ್ತೆ ನಮಗೆ. ಇದು ಒಂದಾದಾಗ ಇದು ಫರ್ದರ್ ಅಫೆನ್ಸಸ್. ಐ ವಿಲ್ ಮ್ಯಾನೇಜ್ ಇಟ್, ಐ ವಿಲ್ ಟೇಕ್ ಇಟ್ ಆಸ್ ನನಗೆ ಇವತ್ತಿಗೆ ನನ್ನ ಪಾಲಿಗೆ ಬರೆದಿದ್ದಂಥದ್ದು ಇದು ಅಂತ ತಿಳ್ಕೊಳ್ತೇನೆ.
I am not taking any hasty decision. I am appealing to the Honorable Chief Minister. ದಯಮಾಡಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ಮಾಡಿ ಹೇಗೆ ಮಾಡ್ಕೊಳ್ತೀರಿ ಏನೋ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನು ನೀವು ಮಾಡಿ 15 ದಿವಸದ ಕಾಲಾವಧಿ ಒಳಗಾಗಿ ನನಗೆ ನೀವು ಅವಕಾಶ ಕೊಡಬೇಕು ಅಂತ ಹೇಳಿ ಚರ್ಚೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ.